ನನಗೆ ಸ್ಪಾರ್ಕ್ ಇದ್ದಿದ್ದು ಕತೆ ಎಮೋಷನ್ ಅಲ್ಲಿ ಯಾವ ಗ್ರಾಫಲ್ಲಿ ಜನ ಆಚೆ ಬರ್ತಾರೆ, ಯಾವ ಮೂಡಲ್ಲಿ ಆಚೆ ಬರ್ತಾರೆ. ಅದೇ ಅವ್ನ್ ರೆಸ್ಲಿಂಗ್ ಕೆರಿಯರ್ ಜೊತೆ ಅವ್ನ್ ಬ್ರೇಕಪ್ ಆಗುತ್ತೆ ಹುಡುಗಿ ಜೊತೆ ರಿಯಲೈಸ್ ಆಗೋದು. ಅದು ಇಷ್ಟೆಲ್ಲ ಹೊಡೆದಾಡಿದ್ದು ಇವತ್ತು ಏನು ಉಪಯೋಗ ಇಲ್ಲ. ಅದಕ್ಕೆ ಯಾರೋ 4 ಜನ ಕಾಲೇಜಲ್ಲಿ ಖುಷಿ ಪಟ್ಟಿರ್ಬೋದು ಬಿಟ್ರೆ, ಸೊ ಬದುಕಿನ ಪರಿಚಯ ವಿಚಿತ್ರವಾಗತ್ತೆ. ಎಲ್ಲಿವರೆಗೂ ಅಪ್ಪ ಒಳ್ಳೆಯವನೋ ಕೆಟ್ಟವನೋ ಮನೆ ನಡ್ಸ್ಕೊಂಡು ಹೋಗ್ತಿರ್ತಾನೆ. ಸೊ ಅಪ್ಪನ ಮುಂದೆನೆ ಸಿಗರೇಟ್ ಹೊಡೆದಿರ್ತಾನೆ. ಅಪ್ಪ ಕೈಗೆ ಸಿಗರೇಟ್ ಕೊಡ್ತಾನೆ. ನಾನು ಹೊಡಿತಾ ಇದ್ದೀನಿ, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅವನು ಪ್ರಾಬ್ಲಮ್ ಇದ್ದಾನೆ, ಪರವಾಗಿಲ್ಲ. ಒಂದು ವಯಸ್ಸಾದ್ಮೇಲೆ ಮಗ ಫ್ರೆಂಡ್ ಆಗ್ತಾನೆ. ಯೂತ್ ಇವತ್ತು ಜಾಸ್ತಿ ಯಾವ ಕೆಲಸಗಳಲ್ಲಿ ಕೆಲಸ ಸಿಗದಿರೋರು, ಪಾರ್ಟ್ ಟೈಮ್ ಓದ್ಕೊಂಡು ಪಾರ್ಟ್ ಟೈಮ್ ಮಾಡ್ತಿರೋಲ್ಲ, ಹೈಯೆಸ್ಟ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡಿ ನಾನೇ ಮಾಡಿದ್ದೀನಿ. ರಾಮಾಚಾರಿನಲ್ಲಿ ರಾಜ್ಕುಮಾರ ಫಾದರ್ ಎಮೋಷನ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಇದು ಬೇರೆನೇ ಅಪ್ಪ ಮಗ. ಓದೋ ಮಕ್ಕಳನ್ನ ಇಟ್ಕೊಂಡು ಓದ್ದೇ ಇರೋರನ್ನ ತಿರಸ್ಕರಿಸೋದು ಇದ್ರಲ್ಲಿ ಹಂಗಲ್ಲ. ಯುವರಾಜ್ ಕುಮಾರ್ ಅಕ್ಸೆಪ್ಟ್ ಆಗ್ಬೇಕು. ಈ ಸತಿ ಗುರು ಜೊತೆ ಹೋದಾಗ ಅದೇ ಪ್ರೀತಿ ಅದೇ ಅಭಿಮಾನ ಅವ್ರಿಲ್ಲ ಅನ್ನೋ ನೋವಂತೂ ಕಾಣ್ತಾನೆ ಇತ್ತು ಎಲ್ಲ ಕಡೆ. ಒಬ್ಬ ಡೈರೆಕ್ಟರ್ಗೆ ಒಬ್ಬ ಹೀರೋ ಮೆಚ್ಚುಗೆ ಆಗಿಲ್ಲ ಅಂದ್ರೆ ಇನ್ನು ಅವನು ಒಳ್ಳೆ ರೀತಿಯಲ್ಲಿ ಇವತ್ತು ಒಂದು ಜನಕ್ಕೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ತೋರ್ಸಕ್ ಸಾಧ್ಯನೇ ಇಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಅಂದುಕೊಂಡಂತೆ ಯುವ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾನೆ, ಎಲ್ಲರ ಮನಸ್ಸಲ್ಲಿ ಅಚ್ಚೊತ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಹೊಂಬಾಳೆ ಪ್ರೊಡಕ್ಷನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಿನಿಮಾದ ಗ್ರಾಫು ಫಸ್ಟ್ ಡೇನೆ ಗೊತ್ತಾಗಿರುತ್ತೆ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ರೈಟ್ರಿಗೆ. ಒಂದು ಲೈನ್ ಬರೆದಾಗ ನನಗೆ ಅದೊಂದು ಕ್ಯೂರಿಯಸ್ ಪಾಯಿಂಟ್ ಇದೆ. ಸಿನಿಮಾ ಸಕ್ಸಸ್ ಆಗಿದೆ, 2ನೇ ವಾರ ಹೋಗ್ತಾ ಇದೆ. ಬಟ್ ಡೇ 1 ಯುವ ಅಂತ ಲೈನ್ ಬರೆದಾಗದಂತಹ ಸ್ಪಾರ್ಕು ಸಂತೋಷ್ ಆನಂದರಾಮ್ ಅವರಲ್ಲಿ. ನನಗೆ ಸ್ಪಾರ್ಕ್ ಇದ್ದಿದ್ದು ಕತೆ ಎಮೋಷನ್. ಸೊ ನಾವೆಲ್ಲಿ ಲ್ಯಾಂಡ್ ಆಗ್ತೀವಿ ಅದು ಬಹಳ ಮುಖ್ಯ. ಅಂದರೆ ಸಿನಿಮಾ ಹೆಂಗೆ ಕೊನೆ ಆಗತ್ತೆ, ಯಾವ ಎಮೋಷನಲ್ಲಿ ಯಾವ ಗ್ರಾಫಲ್ಲಿ ಜನ ಆಚೆ ಬರ್ತಾರೆ, ಯಾವ ಮೂಡಲ್ಲಿ ಆಚೆ ಬರ್ತಾರೆ, ಅದೇ ಹೈಯೆಸ್ಟ್ ಕೌಂಟ್ ಆಗೋದು. ಸೊ ನಾನು ಲ್ಯಾಂಡಿಂಗ್ ಕ್ಲಿಯರ್ ಇದ್ದಿದ್ದರಿಂದ, ಸೊ ಅದಕ್ಕೆ ಹಿಂದೆ ಅಂದರೆ ನೀವು ಫಸ್ಟ್ ಹಾಫಲ್ಲಿ ನೋಡಿದ್ರೆ ತುಂಬ ವೈಬ್ರೆಂಟ್ ಕ್ಯಾರೆಕ್ಟ್ರು, ತುಂಬ ಅಂದರೆ ಮುಖ ಯಾವಾಗಲೂ ಗಂಟು ಹಾಕೊಂಡಿರ್ತಾನೆ, ಕೋಪದಲ್ಲಿರ್ತಾನೆ, ಲಾಸ್ಟ್ ಇನ್ ಥಾಟ್ಸ್, ಏನು ರಿಯಾಕ್ಟ್ ಮಾಡಲ್ಲ, ಯಾರ ಜೊತೆ ಬೆರೆಯಲ್ಲ. ಯಾಕೆಂದರೆ ಅವನ ಒಳಗಡೆ ಅಷ್ಟು ಆಂತರಿಕ ಹಿಂಸೆ ಇರುತ್ತೆ. ತಂದೆ ಜೊತೆ, ಅವನು ರೆಸ್ಲಿಂಗ್ ಕೆರಿಯರ್ ಜೊತೆ ಅವ್ನು ಬ್ರೇಕಪ್ ಆಗುತ್ತೆ ಹುಡುಗಿ ಜೊತೆ, ಗ್ಯಾಂಗ್ ವಾರು, ಅಂದರೆ ಇಷ್ಟೆಲ್ಲ ಗೊಂದಲಗಳು ಇಟ್ಕೊಂಡಿರೋ ವ್ಯಕ್ತಿ ಒಂದು ಕ್ಲಾರಿಟಿಲಿ ಇರೋಕ್ಕಾಗಲ್ಲ. ಸೊ ಆ ಗ್ರಾಫ್ ಹಂಗೆ ತೊಗೊಂಬಂದು ಅಂದರೆ ಬಿಫೋರ್ ಕಾಲೇಜಿಂದ ಹೊರಡೋಕ್ಕೆ ಮುಂಚೆ ಆ ಪ್ರಿನ್ಸಿಪಲ್ ಹೇಳೋ ಸೀನಲ್ಲಿ ರಿಯಲೈಸ್ ಆಗೋದು. ಅದು ಇಷ್ಟೆಲ್ಲ ಹೊಡೆದಾಡಿದ್ದು ಇವತ್ತು ಏನೂ ಉಪಯೋಗ ಇಲ್ಲ. ಅದಕ್ಕೆ ಯಾರೋ 4 ಜನ ಕಾಲೇಜಲ್ಲಿ ಖುಷಿ ಪಟ್ಟಿರ್ಬೋದು ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಅಲ್ಲಿಂದ ಮನೆಗೆ ಬಂದರೆ ಬೇರೆದೇ ಒಂದು ಸಿಚುವೇಶನ್ ಇರುತ್ತೆ. ಸೊ ಬದುಕಿನ ಪರಿಚಯ ವಿಚಿತ್ರವಾಗತ್ತೆ. ಎಲ್ಲಿವರೆಗೂ ಅಪ್ಪ ಒಳ್ಳೆಯವನೋ ಕೆಟ್ಟವನೋ ಮನೆ ನಡ್ಸ್ಕೊಂಡು ಹೋಗ್ತಿರ್ತಾನೆ, ನಮಗದು ಗೊತ್ತಾಗೋದಿಲ್ಲ. ಒಂದ್ಸತಿ ನಾವು ಆ ಒಂದು ಜಾಗಕ್ಕೆ ಬಂದು ನಿಂತ ಮೇಲೆ ಆ ತಂದೆ ಕೆಟ್ಟವನಾಗಿದ್ರು ಸಹ ಆ ಭಾರ ಹೊತ್ತಿರ್ತಾನೆ. ಸೊ ಇವನ್ ಆ್ಯಂಗಲಲ್ಲಿ ತಂದೆ ಯಾವಾಗಲೂ ಕ್ರಿಟಿಕ್ ಆಗಿ ನನ್ನ ಬಗ್ಗೆ ಯೋಚಿಸ್ತಾನೆ, ಕೆಟ್ಟವನು ಅನ್ನೋ ಒಂದು ಮನೋಭಾವದಲ್ಲಿ ಇದ್ದವನಿಗೆ ಅಲ್ಲಿ ಹೋಗ್ತಾ ಹೋಗ್ತಾ ತಂದೆ ಡಿಸ್ಕವರಿ ಆಗುತ್ತೆ. ಅಂದರೆ ಅವನು ಏನೇನು ಪ್ರೆಷರ್ ತೊಗೋತಿದ್ದ, ಏನೇನು. ಅದೇ ಥರ ತಾಯಿನೂ ಒಂದು ಸೀನಲ್ಲಿ ಬರ್ಸ್ಟೌಟ್ ಆದಾಗ ಅವಾಗ ರಿಯಲೈಸ್ ಆಗೋದು, ಇಲ್ಲ ನಮ್ಮಪ್ಪ ಬೇರೆನೇನೋ ಮಾಡಿದ್ದ ನನ್ನ ಬದುಕಿಗೆ, ನನಗೆ ಅದು ಕಾಣಿಸ್ತಾ ಇರಲಿಲ್ಲ. ಸೊ ಅಲ್ಲಿ ತಂದೆ ಹುಡುಕಾಟ. ತಂದೆ ಸಿಕ್ಕಿದ ಮೇಲೆ ಅವನಿಗೂ ಅವನ ತಪ್ಪಿನ ಅರಿವು, ಇವನಿಗೂ ಇವನ್ ತಪ್ಪಿನ ಅರಿವು. ಸೊ ಅಪ್ಪನ ಮುಂದೆನೆ ಸಿಗರೇಟ್ ಹೊಡೆದಿರ್ತಾನೆ. ಅಪ್ಪ ಕೈಗೆ ಸಿಗರೇಟ್ ಕೊಡ್ತಾನೆ. ಕೈಗೆ ಸಿಗರೇಟ್ ಕೊಡೋ ಉದ್ದೇಶ ಬಂದ್ಬಿಟ್ಟು ಗೊತ್ತಾಗಿದೆ ಮಗ ದಮ್ ಹೊಡಿತಾನೆ ಅನ್ನೋದು. ಇವಾಗ ಇಷ್ಟೆಲ್ಲ ಅನುಭವಿಸಿದಾನಲ್ಲ, ನಾನು ಹೊಡಿತಾ ಇದ್ದೀನಿ, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅವನು ಪ್ರಾಬ್ಲಮ್ ಇದ್ದಾನೆ, ಪರವಾಗಿಲ್ಲ. ಒಂದು ವಯಸ್ಸಾದ್ಮೇಲೆ ಮಗ ಫ್ರೆಂಡ್ ಆಗ್ತಾನೆ ಅಂತಾರಲ್ಲ, ಆ ಥರ ಫೀಲಿಂಗಲ್ಲಿ ಕೊಡೋದು ಕೈಗೆ. ಬಟ್ ಇವನ್ಗೆ ಏನು ಅನ್ಸುತ್ತೆ, ನಾನು ಅವತ್ತು ಅಪ್ಪನ ಮುಂದೆ ಹೊಡಿಬಾರ್ದಿತ್ತು ಅಂತ. ಆ ರಿಯಲೈಸೇಷನ್ ಪಾಯಿಂಟಲ್ಲಿ ಸಾರಿ ಅಂದ್ಬಿಟ್ಟು ಹೋಗಿ ಬ್ರೇಕ್ ಡೌನ್ ಆಗೋದು. ಸೊ ಈ ಥರ ಒಂದು ಅಲ್ಲಿ ಸಂಘರ್ಷಗಳಿದ್ದಾವೆ. ಅಂದರೆ ನೀವು ಟಾಪ್ ಆ್ಯಂಗಲಲ್ಲಿ ಒಂದೇ ಸತಿ ಕಾಣಲ್ಲ. ಅದನ್ನು ಡಿಕೋಡ್ ಮಾಡಿದಾಗ ಯಾಕೆ ಹೀರೋ ಫಸ್ಟ್ ಹಾಫಲ್ಲಿ ಒಂದೇ ಫೀಲಲ್ಲಿ ಇರ್ತಾನೆ, ಯಾಕಂದರೆ ಅವ್ನು ಇಲ್ಲಿರ್ತಾನೆ, ತಲೆಯಲ್ಲೋ ಇರುತ್ತೆ, ಒಳಗಡೆ ಆಂತರ್ಯ ಯುದ್ಧ ಇರುತ್ತೆ. ಆಮೇಲೆ ಯಾವ ಒಂದು ರೆಸ್ಲಿಂಗ್ ವಿಷಯದಲ್ಲಿ ಏನು ಜಗಳ ಆಗಿರುತ್ತೋ ಇಬ್ರಿಗೂ, ಅದೇ ವಿಷಯ ಅವರಿಬ್ಬರನ್ನು ಒಂದು ಮಾಡುತ್ತೆ. ಸೊ ಈ ಥರ ಒಂದು ಕಾಂಪ್ಲೆಕ್ಸಿಟೀಸ್, ಡೈವರ್ಸಿಟೀಸ್ ಇರೋವಂಥ ಸಿನಿಮಾ ಯುವ. ಸೊ ಫಸ್ಟ್ ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಆಗಬೇಕು ಅಂತಲೇ ಬರೆದಿದ್ದು. ಅಂದರೆ ಒಂದು ಪಾತ್ರದ ಸುತ್ತ ಇರಬೇಕು ಕತೆ ಅಂತ. ಅದೇ ಥರನೇ ಒಂದು ಪಾತ್ರದ ಸುತ್ತನೇ ಕತೆ ಹೋಗಿದೆ. ಜೊತೆಗೆ ಸಂತೋಷ್ ಆನಂದರಾಮ್ ಅವರು ಮನಸ್ಸು ಮಾಡಿದ್ರೆ ಗೊತ್ತು, ಸಕ್ಸಸ್ ರೇಷಿಯೋ ಗೊತ್ತು, ಸಕ್ಸಸ್ನ ಗ್ರಿಪ್ ಗೊತ್ತು. ಬಟ್ ಗುರು ಮೂಲಕ, ಯುವ ಮೂಲಕ ನೀವು 3-4 ಡೈಮೆನ್ಷನಲ್ಲಿ ಸೊಸೈಟಿನ
ತುಂಬ ನೀಟಾಗಿ ಟಚ್ ಮಾಡಿದಿರಿ. ಒಂದು ಎಮೋಷನ್ ಪಾಯಿಂಟ್ ಆಫ್ ವ್ಯೂ, ಒಂದು ಈ ಸೆಂಟಿಮೆಂಟ್ ಪಾಯಿಂಟ್ ಆಫ್ ವ್ಯೂ, ಮೇಲಾಗಿ ಸ್ವಿಗ್ಗಿ ಬಾಯ್ಗಳ ಆ ಒಂದು ಇಂಟರ್ವ್ಯೂ ಎಷ್ಟು ದೊಡ್ಡ ಮಟ್ಟ ಇಂಪ್ಯಾಕ್ಟ್ ಆಗಿದೆ ಅಂದರೆ ಗುರು ಸಖತ್ತಾಗಿರೋ ವಿಷಯನ ಎತ್ಕೊಂಡಿರೋಣ ಅಂತ. ಈ ಕನೆಕ್ಟಿವಿಟಿನ ದೊಡ್ಡ ವಿಚಾರ ಆಗುತ್ತೆ ಈಗಿನ ಒಂದು ಕಾಲಘಟ್ಟಕ್ಕೆ ಅಲ್ವಾ? ಅಂದ್ರೆ ಸಿನಿಮಾದಲ್ಲಿ ಎರಡು ತರ ಇರುತ್ತೆ. ಒಂದು, ನಾವು ಥಿಯೇಟರ್ಗೆ ಹೋದಾಗ ನಮ್ಮನ್ನ ಮರೆಸೋದು, ಜಗತ್ತೇ ಅಂದ್ರೆ ಬೇರೆ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅವ್ರ ಸುತ್ತಮುತ್ತ ಇರೋ ವಿಷಯ ಇರಬೇಕು. ಈ ಎರಡು ವಿಷಯಗಳೇ ಜಾಸ್ತಿ ಸ್ಕ್ರೀನಲ್ಲಿ ಗೆದ್ದಿರೋದು. ಸೊ ನಾನು ಈ ಪಿಕ್ಚರ್ ಆಯ್ಕೆ ಮಾಡ್ಕೊಂಡಾಗ ಕನೆಕ್ಟಿವಿಟಿ ಇರಲಿ, ರಿಲೇಟಿವಿಟಿ ಇರಲಿ, ರಿಯಲಿಸ್ಟಿಕ್ ಆಗಿರಲಿ ಅಂತಾನೆ ಮಾಡಿದ ಸಿನಿಮಾ. ಅದ್ರಲ್ಲಿ ನಮ್ಮ ಸುತ್ತಮುತ್ತಲ ಆಗು ಹೋಗುಗಳು ಮತ್ತು ಯೂತ್ ಇವತ್ತು ಜಾಸ್ತಿ ಯಾವ ಕೆಲಸಗಳಲ್ಲಿ ಕೆಲಸ ಸಿಗದಿರೋರು, ಪಾರ್ಟ್ ಟೈಮ್ ಓದ್ಕೊಂಡು ಪಾರ್ಟ್ ಟೈಮ್ ಮಾಡ್ತಿರೋರೆಲ್ಲ ಹೈಯೆಸ್ಟ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಿರೋದು. ಬಿಕಾಸ್ ಕಷ್ಟಪಟ್ಟಿರ್ಬೋದು, ಫಲ ಇದೆ ಅಲ್ಲಿ. ಆಮೇಲೆ ತೀರಾ ಬ್ಯಾಕ್ಗ್ರೌಂಡ್ ಚೆಕ್ ಏನು ಬೇಕಾಗಿಲ್ಲ, ಒಂದು ಗಾಡಿ ಇದ್ರೆ ಸಾಕು, ಲೈಸೆನ್ಸ್ ಇದ್ರೆ ಸಾಕು, ಅಷ್ಟೇ. ಸೊ ಒಂದು ದುಡಿಮೆ ಅನ್ನೋದು ಈಸಿಯಾಗಿ ಸಿಗುತ್ತೆ. ದುಡಿಮೆ ಕಷ್ಟನೇ, ಬಟ್ ಆ ದುಡಿಮೆ ದಾರಿ ಈಸಿ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಅದನ್ನ ತರಬೇಕು ಅಂತ. ಆಮೇಲೆ ತಂದೆ ಮಗಂದು, ದೋ ಇಟ್ ಈಸ್ ಎ ವೆರಿ ಓಲ್ಡ್ ಎಮೋಷನ್ ಟು ಸೆಲ್ಯುಲಾಯ್ಡ್. ನಾನೇ ಮಾಡಿದ್ದೀನಿ ರಾಮಾಚಾರಿನಲ್ಲಿ. ರಾಜ್ಕುಮಾರ ಫಾದರ್ ಎಮೋಷನ್ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಜನರಲೈಸ್ಡ್ ಎಮೋಷನು ರಾಘವೇಂದ್ರ ಸ್ಟೋರ್ಸಲ್ಲಿ. ಇಲ್ಲಿ ಇದು ಬೇರೆನೇ ಅಪ್ಪ ಮಗ. ಸ್ಟಾರ್ಟಿಂಗ್ ನೋಡೋರಿಗೆ ಅಚ್ಯುತ್ ಸರ ಇದ್ದಿದ್ದರಿಂದ ರಾಮಾಚಾರಿ ಥರ ಇದೆ ಅಂತ ಕೆಲವ್ರು ಫೀಲ್ ಆದರು. ಬಟ್ ಪಾತ್ರ ಅದೇ, ಶೇಡ್ ಬೇರೆ. ಅದೇ ಪಾತ್ರಧಾರಿ ಮಾಡಿರ್ಬೋದು, ಬಟ್ ಶೇಡ್ ಬೇರೆ. ಅದರಲ್ಲಿ ತಂದೆ ಮಗನ ಇಶ್ಯೂ ಇದ್ದಿದ್ದು, ಒಂದು ಮಕ್ಕಳು ಓದೋ ಮಕ್ಕಳನ್ನ ಇಟ್ಕೊಂಡು ಓದ್ದೇ ಇರೋರನ್ನ ತಿರಸ್ಕರಿಸೋದು. ಇದರಲ್ಲಿ ಹಂಗಲ್ಲ. ಮಗನ್ನ ತಪ್ಪು ತಿಳ್ಕೊಳ್ಳೋ ತಂದೆನ ತಪ್ಪು ತಿಳ್ಕೊಳ್ಳೋ ಮಗ, ಅವರಿಬ್ರಿಗೂ ಒಂದು ರಿಯಲೈಸೇಷನ್ ಪಾಯಿಂಟ್. ಅದು ಸಹಜವಾಗಿ ಎಲ್ಲರ ಮನೇಲಿ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಯುವನ ನೋಡಿದಾಗ ಎಲ್ರಿಗೂ ಹತ್ತಿರವಾಗೋ ಸಿನಿಮಾ ಆಗಬೇಕು. ಆಮೇಲೆ ಮೇಜರು ಯುವರಾಜ್ ಕುಮಾರ್ ಅಕ್ಸೆಪ್ಟ್ ಆಗಬೇಕು. ಸೊ ನಾವು ತೀರಾ ಏನೋ ಎಕ್ಸ್ಪೆರಿಮೆಂಟು ಮಾಡೋಕ್ಕಾಗಲ್ಲ, ಮಾಡಿಲ್ಲ ನಾನು. ಇದು ವೆರಿ ಕಾನ್ಷಿಯಸ್ ಡಿಸಿಷನ್. ತೀರಾ ಎಕ್ಸ್ಪೆರಿಮೆಂಟು, ತೀರಾ ಔಟ್ ಆಫ್ ದಿ ಬಾಕ್ಸು ಈ ಕತೆ ಆಗಬಾರ್ದು. ಯಾಕಂದರೆ ಫಸ್ಟ್ ಟೈಮ್ ಹೀರೋನ್ ನೋಡುವಾಗ ತೀರಾ ಏನೇನೋ ಡೈಮೆನ್ಷನ್ ಓಪನ್ ಆಗೋದು. ಇದು ಎಕ್ಸ್ಪೆರಿಮೆಂಟ್ಸ್ ಜನರಲಿ ಮಾಡಿದಾಗ ಒಂದು ಹಿಂಗೋಗುತ್ತೆ, ಇಲ್ಲ ಹಿಂಗೋಗುತ್ತೆ, ಮಧ್ಯಕ್ಕಿರಲ್ಲ. ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಜನ ಡಿಸಪಾಯಿಂಟ್ ಆಗಬಾರ್ದು ಅಂತ ಫಿಕ್ಸ್ ಆಗಿದ್ವಿ. ಸೊ ದಟ್ ವಾಸ್ ದ ಮೇಜರ್ ಪಾಯಿಂಟ್. ಆ್ಯಂಡ್ ಈ ಟ್ರೈಲರ್ ನೋಡಿ ನನ್ನ ಸಿನಿಮಾಗಳನ್ನ ನೋಡ್ಕೊಂಡು ಬರೋ ಆಡಿಯನ್ಸ್ಗೆ, ಮತ್ತು ರಾಜ್ಕುಮಾರ್ ಅವರ ಕುಟುಂಬದಿಂದ ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯಗಳು ಎಲ್ಲವೂ ಇರಬೇಕು ಅಂತಲೇ ನಾವು ಒಂದು ಒಂದು ರಿಯಲಿಸ್ಟಿಕ್ ಫ್ಯಾಮಿಲಿ ಯೂತ್ ಎಂಟರ್ಟೈನರ್ ಆಗಿ ಮಾಡಕ್ಕೆ ಹೊರಟಿದ್ವಿ. ಮೇಲಾಗಿ ನಿಮಗೆ ಡಬಲ್ ಸಂಭ್ರಮ ಏನಕ್ಕಂದರೆ ಅಪ್ಪು ಸರ್ ಜೊತೆಗಿನ ಜರ್ನಿ ಸಕ್ಸಸ್ನ ರೇಷಿಯೋ, ಥಿಯೇಟ್ರ್ಗಳ ವಿಸಿಟ್ಟು ಯುವಾಗೆ ನೋಡಿದಾಗ, ಯುವನ ಜೊತೆಗಿನ ಜರ್ನಿ ನೋಡಿದಾಗ ತುಂಬ ಕಡೆ ಜನ ಮಾತಾಡೋರು ಸಂತೋಷ ಅನ್ನೋದು ಎಷ್ಟು ಲಕ್ಕಿ ಅಂದರೆ ಅಪ್ಪು ಸರ್ ಜೊತೆಗಿನ ಆ ನೆಟ್ವರ್ಕು, ಆ ಫೀಲಿಂಗು ಎಲ್ಲವನ್ನು ಫುಲ್ಫಿಲ್ ಮಾಡ್ತಾ ಈಗ ಇವಾಗೂ ಕೂಡ ಆ ಒಂದು ಸಂಭ್ರಮನ ಟಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ಎಮೋಷನಲ್ ಪಾಯಿಂಟ್ ಬರುತ್ತೆ ಎಲ್ಲ ಕಡೆ. ಹೌದು, ಅದು ನನಗೂ ತುಂಬ ಎಮೋಷನಲ್ ಪಾಯಿಂಟ್. ಯಾಕಂದರೆ ನಾವು ರಾಜ್ಕುಮಾರಾಗೂ ಥಿಯೇಟರ್ ವಿಸಿಟ್ಸ್ ಹೋಗಿದ್ವಿ, ಯುವರತ್ನ ಬಿಫೋರ್ ರಿಲೀಸ್ ಎಲ್ಲ ಕಡೆ ಹೋಗಿದ್ವಿ ಅವ್ರ ಜೊತೆ. ಈ ಸತಿ ಗುರು ಜೊತೆ ಹೋದಾಗ ಅದೇ ಪ್ರೀತಿ, ಅದೇ ಅಭಿಮಾನ, ಅವ್ರಿಲ್ಲ ಅನ್ನೋ ನೋವಂತೂ ಕಾಣ್ತಾನೆ ಇತ್ತು ಎಲ್ಲ ಕಡೆ. ಬಟ್ ಇವತ್ತೊಂದು ಯುವ ಮೂಲಕ ಯುವ ಬಂದಿರೋದು ಒಂದು ಸಮಾಧಾನನೂ ಇದೆ. ಸೊ ಅದೊಂದು ನನಗೊಂಥರ ಮಿಕ್ಸ್ಡ್ ಫೀಲಿಂಗೇ ಅದು. ಬಟ್ ಥರೋಲಿ ಐ ಎಂಜಾಯ್ಡ್. ಅವತ್ತಿಂದ ರಾಜ್ಕುಮಾರಿಂದ ಆ ಅಭಿಮಾನಿ ವರ್ಗ ನಮ್ಮನ್ನ ಏನು ಬೆನ್ನು ತಟ್ಕೊಂಡು ಕೈ ಹಿಡ್ಕೊಂಡು ಬಂದಿದ್ದಾರೋ, ಕನ್ನಡಿಗರು, ಅಭಿಮಾನಿಗಳು, ಪ್ರೇಕ್ಷಕರು ಎಲ್ಲರೂ. ಸೊ ಅದೊಂದು ಅವ್ರಿಗೆ ಯಾವತ್ತು ಜಸ್ಟಿಫಿಕೇಶನ್ ಆಗಿರಬೇಕು. ಕೆಲವು ಪ್ರಾಜೆಕ್ಟ್ಸಲ್ಲಿ ಅವ್ರಿಗೆ ಹೆಚ್ಚು ಖುಷಿ ಕೊಡ್ಬೋದು, ಕೆಲವು ಪ್ರಾಜೆಕ್ಟ್ಸಲ್ಲಿ ಅವ್ರಿಗೆ ಹೆಚ್ಚು ಖುಷಿ ಕೊಡೋಕೆ ಆಗದೆ ಇರ್ಬೋದು. ಬಟ್ ನಮ್ಮ ಪ್ರಯತ್ನ ಅಂತೂ ನಿರಂತರವಾಗಿರುತ್ತೆ. ಅವರು ಯಾವತ್ತೂ ಹತಾಶರಾಗಬಾರ್ದು. ಆ ಡಿಸಪಾಯಿಂಟ್ಮೆಂಟ್ ಅವ್ರು ಯಾವತ್ತೂ ಆಗದೆ ಇರೋ ಕಡೆ ನಮ್ಮ ಜರ್ನಿ ಯಾವತ್ತೂ ನಡೀತಾ ಇರುತ್ತೆ. ಆಮೇಲೆ ಈ ಥಿಯೇಟ್ರ್ ವಿಸಿಟ್ ಕೊಟ್ಟಾಗ ಸಾಮಾನ್ಯವಾಗಿ ಪ್ರತಿ ಡೈರೆಕ್ಟ್ರು ಸಹ ಒಬ್ಬ ಫ್ಯಾನ್ ಆಗಿ ತನ್ನ ಜೊತೆಗಿನ ನಟನನ್ನು ಕ್ಯಾರಿ ಮಾಡ್ತಾ ಹೋಗ್ತಾನೆ. ಇದು ಪ್ರತಿ ಸಲ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡಿದಾಗ, ನೀವು ಯುವ ಅವ್ರ ಪಕ್ಕದಲ್ಲಿದ್ದಾಗಲೂ ಸಹ ನಾನು ಅಬ್ಸರ್ವ್ ಮಾಡಿದೆ, ನೀವು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ರಿ. ಅದು ತುಂಬ ಅದ್ಭುತವಂತ ವಿಚಾರ. ಈಗ ಒಂದು ಹೊಸ ಹೀರೋ ಆಗ್ಬೋದು, ಅಥವಾ ನಮ್ಮ ಸೀನಿಯರ್ ಹೀರೋಗಳಾಗ್ಬೋದು, ಅಥವಾ ನಮ್ಮ ಯಾವುದೇ ಹೀರೋಗಳ ಜೊತೆ ನಾವು ಸಿನಿಮಾ ಮಾಡಿದಾಗ ಆ ಸಿನಿಮಾ ಮಟ್ಟಿಗೆ ಅವರೇ ನಮಗೆ ಹೀರೋ. ಅದು ನಾವು ಅವ್ರನ್ನ ಅಭಿಮಾನಿಸ್ಬೇಕು, ಪ್ರೀತಿಸ್ಬೇಕು, ಅವ್ರನ್ನ ನಾವು ಒಪ್ಕೋಬೇಕು. ಅವಾಗಲೇ ನಮ್ಮಿಂದ ಅದು ಕೆಲಸ ಹೊರಗಡೆ ಬರೋಕ್ಕೆ ಸಾಧ್ಯ, ನಮ್ಮಿಂದ ಅವ್ರನ್ನ ತೋರಿಸೋ ರೀತಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ನಾನು ಯಾವಾಗಲೂ ನನ್ನ ಹೀರೋ ಅಂತ ಬಂದರೆ ನಾನು ಅದನ್ನು ಯಾವತ್ತೂ ನನ್ನ ಹೀರೋನ ತುಂಬ ಪ್ರೀತಿಸ್ತೀನಿ. ಅದು ನನ್ನ ಹೀರೋನ ನಾನು ತುಂಬ ಒಂಥರ ಹೆಂಗಂತೀರ, ಒಂಥರ ಅಪ್ಕೊಂಡ್ಬಿಡ್ತೀನಿ. ಸೊ ಆ ಫೀಲ್ ಎಲ್ಲ ಸಿನಿಮಾಲು ಇರುತ್ತೆ. ನಾನು ಯಾರ ಜೊತೆ ಮುಂದೆ ಕೆಲಸ ಮಾಡಿದ್ರು ಅವರೆಲ್ಲರೂ ನಾನು ಇಷ್ಟಪಟ್ಟರೆ, ಅಂದರೆ ನಾನು ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಹೀರೋ ಮೆಚ್ಚುಗೆ ಆಗಿಲ್ಲ ಅಂದರೆ ಇನ್ನು ಅವನು ಒಳ್ಳೆ ರೀತಿಯಲ್ಲಿ ಅಥವಾ ಒಂದು ಜನಕ್ಕೆ ಮೆಚ್ಚುಗೆ ಆಗೋ ರೀತಿಲಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ.
ಸೊ ನಾವು ಕೆಲಸ ಮಾಡೋರು ಎಲ್ಲರ ಮೇಲೂ ನಮ್ಗೆ ಆ ಅಭಿಮಾನ ಇರಬೇಕು, ಆ ಪ್ರೀತಿ ಇರಬೇಕು, ಆ ಖುಷಿ ಇರಬೇಕು. ನಾನು ಕೆಲಸ ಮಾಡಿರೋ ಎಲ್ಲರ ಮೇಲೂ ಅದಿದೆ. ನಾನು ಅಸ್ಟೆಂಟಾಗಿ ಕೆಲಸ ಮಾಡಿದ ಪಿಕ್ಚರ್ಗಳು ಎಲ್ಲರ ಮೇಲೂ ಇದೆ. ಸೊ ಉದ್ಯಮದಲ್ಲಿ ಎಲ್ಲರ ಮೇಲೂ ನಮಗೆ ಗೌರವ ಇದೆ. ಈಗ ನಮ್ಮ ಕನ್ನಡ ಹೀರೋಗಳು ಅಂದರೆ ಅದೊಂದು ಬೇರೆದೇ ಜೋಶ್. ಅದು ನಾವು IT-ಲಿದ್ದಾಗ, ಕಾಲೇಜಲ್ಲಿ ಇದ್ದಾಗೆಲ್ಲ ಜಗಳ ಅದೇ ಆಡ್ತಾ ಇದ್ದಿದ್ದು. ಈ ತೆಲುಗು ಫ್ರೆಂಡ್ಸ್ ಇರೋರು, ತಮಿಳ್ ಫ್ರೆಂಡ್ಸ್ ಇರೋರು, ನಮ್ಮ ಇಂಡಸ್ಟ್ರಿ ಹಂಗೆ ಅವನಿಷ್ಟು ತಗೋತಾನೆ, ಇವನಿಷ್ಟು ತಗೋತಾನೆ, ಇವ್ನು ಈ ಕಾರ್ ಇದೆ. ಅವಾಗ ನಮ್ಗನ್ಸೋದು ನಮ್ಮಲ್ಲಿ ಇಲ್ವಾ ಅಂತ. ನಾವು ನಮ್ಮ ಜಗಳ ಅವಾಗ ಏನಂದ್ರೆ ಕೊನೆಗೆ ಆ ಡಿಬೇಟ್ ಮಾಡೋಕಾನ ಒಂದು ಕಿಕ್ ಇರಬೇಕು, ಆ ಥರ ಜಗಳ ಆಡ್ತಿದ್ದೋ. ಸೊ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಹೀರೋಗಳು, ಡೈರೆಕ್ಟ್ರುಗಳು ಎಲ್ಲರೂ ಅಂದರೆ ಒಂದು ಉದ್ಯಮ ಹೆಮ್ಮೆ ಪಡೋ ಅಂಥದ್ದು. ಇಡೀ ದೇಶ ತಿರುಗಿ ನೋಡಿದೆ, ಜಗತ್ತು ತಿರುಗಿ ನೋಡಿದೆ. ಮತ್ತು ನಮ್ಮ ಕನ್ನಡಿಗರೂ ಅವ್ರು ಹೆಮ್ಮೆ ಪಡಿಸಿದ್ದಾರೆ. ಸೊ ಎಲ್ಲ ಹೀರೋಗಳಿಗೂ, ಎಲ್ಲ ಡೈರೆಕ್ಟರ್ಗಳಿಗೂ, ಎಲ್ಲ ಉದ್ಯಮ ಅಂದ್ರೇ ಆ ಒಂದು ಕಿಕ್ ಬಂದಿದೆ ಈಗ. ಸೊ ಅವ್ರು ಎಲ್ಲರನ್ನೂ ನಾವು ಅಭಿಮಾನಿಸ್ತೀವಿ. ಆ ಅಭಿಮಾನ ಅನ್ನೋದು ಸದಾ ಇದ್ದೇ ಇರುತ್ತೆ. ಇನ್ನು ಎಲ್ಲರ ಜೊತೆ ಕೆಲಸ ಮಾಡುವಾಗ ಅಭಿಮಾನ ಇನ್ನೂ ಹೆಚ್ಚಾಗುತ್ತೆ. ಆ ಥರ ಒಂದು ಆ ಅಭಿಮಾನದಕ್ಕೆ ಹೋದಾಗ ಜನ ಅದನ್ನ ಎಂಜಾಯ್ ಮಾಡ್ಬೇಕು. ಆ ಮೂಮೆಂಟು ಎವ್ರಿ ಟೈಮ್ ಸಿಗಲ್ಲ. ಯಾವಾಗ ಹೋಗಿದ್ದೀವಿ, ಈಗ ಅಪ್ಪು ಸರ್ ಜೊತೆ ಹೋಗಿದ್ದ ಆ 2 ಮೂಮೆಂಟು ನಾನು ಇರೋವರೆಗೂ ಅದು ನನ್ನ ತಲೆಯಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್. ನಾನು ಯಾವಾಗ ಡೌನ್ ಆದರೂ ಅದನ್ನ ನೆನೆಸ್ಕೊಂಡ್ರೆ ಅದರೊಂದು ಪವರ್ ಬರುತ್ತೆ ನನಗೆ. ಹಾಗೆ ಎಲ್ಲ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನು ನಾವು, ಯಾಕಂದರೆ ಈ ಪಬ್ಲಿಕ್ ಫೀಲ್ಡಲ್ಲಿ ಎವ್ರಿ ಡೇ ಒಂದೇ ಥರ ಇರಲ್ಲ. ಹಂಗೆ ನೋಡಿದ್ರೆ ಒಂದು ದಿನದಲ್ಲೇ 3-4 ಮೂಡಿರುತ್ತೆ. ಬೆಳಗ್ಗೆ ಏನೋ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಇನ್ನು ಸಾಯಂಕಾಲ ಅವನೇನೋ ಅಂದ, ಇವನೇನೋ ಅಂದ. ಹಾಗಿರುವಾಗ ನಿಮ್ಮನ್ನು ಜೋಶಕ್ಕೆ ತರೋದು, ನಿಮ್ಮನ್ನು ಮೋಟಿವೇಟ್ ಮಾಡೋದು ಇಂಥ ಅಂಶಗಳು. ಅದನ್ನ ಯಾವತ್ತೂ ನೀವು ಕಲೆ ಹಾಕ್ತಾನೆ ಇರಬೇಕು, ಕಾಪಾಡ್ಕೋತಾನೆ ಹೋಗ್ಬೇಕು.